ಚಪ್ಪಲಿ ಕೈಯಾಗ ಕಾಲ್ಗೆ ಹಾಕೋಬಾರ್ದಂತೆ. ಭೂಕಂಪ ಆಗೈತಂತ ಆ ಕಡೆ ಬೆಂಗಳೂರು ಕಡೆ. ಚಪ್ಪಲಿ ಹಾಕೊಂಡು ಯಾರು ಓಡಾಡಂಗಿಲ್ಲಂತೆ. 5,000 ರೂಪಾಯಿ ಫೈನು. 3-4 ದಿವಸದಿಂದ ತೋರಿಸ್ತಾರೆ ಟಿವಿ ಒಳಗಡೆ. ಯಾವ ಹಣೆ ಬರ ನೋಡಿ, ಅಲ್ಲಿ ಯಾರೋ ಬಂದ್ರಿ ಇನ್ಸ್ಪೆಕ್ಟ್ರು. ಭೂಮಿ ಎಷ್ಟು ಭಾರ ಆಗತ್ತಲ್ಲ, ಚಪ್ಪಲಿದು 50 ಗ್ರಾಮು 100 ಗ್ರಾಮ್ ಜಾಸ್ತಿ ಆದ್ರೂ ಸಹ ಭೂಕಂಪ ಆಗ್ತಾ ಇದೆ ಅಂತೆ. ಅದಕ್ಕೆ ಚಪ್ಪಲಿ 1 ತಿಂಗಳು ಯಾರು ಹಾಕೊಳ್ಳಂಗಿಲ್ವಂತೆ. 1 ತಿಂಗಳು. ಇದೇ ಊರವರ ಚಪ್ಪಲಿ ಹಾಕಿ ಇಳ್ಬಿಟ್ಟಿದ್ದೀರಾ? ಕೈ ಹಿಡ್ಕೋಬೇಕು ಅಂತ ಕಾನೂನು ಆಗಿಲ್ಲ, ಅವ್ರು ಹಿಡ್ಕೊಂಡಿಲ್ಲ ಅವನು. ಕೈಯಲ್ಲಿ ಎಲ್ಲ ಹಾಕೋಬೇಕಾ ಸರ್? ನಾವು ಬೀದಿ ಎಲ್ಲ ಒಂದು ಹೇಳ್ಬೇಕಾ? ನಾವು ಒಂದೊಂದು ಕೈ ಒಂದೊಂದು ಹಾಕೊಳ್ಳಿ. ಭೂಕಂಪ ಆಗ್ತದೆ ಸರ್, ಭೂಕಂಪ ಹಿಂಗ ಹಾಕೋಬೇಕು ಸರ್. ಅದೇ ತೋರಿಸ್ತಾವ್ರೆ ಬೆಳಗ್ಗೆ ಹಿಂಗ ಹಾಕೋಬೇಕಂತೆ. ಅವ್ರು ನಿಮ್ಗೆ ಹೇಳ್ಕೊಡ್ತಿದ್ಯಾ ಅವ್ರಿಗೆ? ನಿಲೇಶನ್ ಇಲ್ಲ ಸರ್, ನಮ್ಮ ಮಾವನೇ ಆಗ್ಬೇಕು ಸರ್. ಮಾವನ ಮಾವರೇ ನಿಮ್ಗೆ ಟ್ರೈನಿಂಗ್ ಕೊಟ್ಟೆ ಅಲ್ವಾ ಇಲ್ಲಿ ಭೂಕಂಪದಾಗ ಏನ್ ಮಾಡ್ಬೇಕು ಅಂತ? ಎದ್ದಿಂತ್ಕೊಳ್ಳಿ. ಟ್ರೈನಿಂಗ್ ನಮ್ಮ ಮಾವರ್ ಸರ್. ಇಲ್ಲಿ ಬನ್ನಿ ಕೆಲಸ ಬನ್ನಿ. ಅವ್ರ ಮಾವ ಸರ್, ಅವ್ರ ಮಾವ. ಟ್ರೈನಿಂಗ್ ಯಾರು ಕೊಟ್ಟಿಲ್ಲ ನಿಮಗೆ? ಭೂಮಿ ಶೇಕ್ ಆಗುತ್ತೆ ಅಂದ್ರೆ ನಿಮ್ಗೆ ಅಳ್ಳಾಡುತ್ತೆ. ಅಳ್ಳಾಡ್ದಾಗ ಭೂಕಂಪನ ಆತರ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ನೀವು ನ್ಯೂಸ್ ನೋಡದಪ್ಪ, ಏನ್ ಮಾಡ್ಬೇಕು ತೋರ್ಸೋರ್ಗೆ? ಅದೇ ಹಿಂಗೆ ಭೂಕಂಪ ಈಗ ಫಸ್ಟ್ ಹಿಂಗ್ ಚಪ್ಪಲಿ ಒಂದ್ ಕೈ ಒಂದ್ ಕಾಲಲ್ಲಿ ಇರುತ್ತೆ. ನಮ್ಗೆ ಜಾಸ್ತಿ ಯಾವ ಕಡೆ ಹಿಂಗ್ ಅಲ್ಲಾಡ್ತಾ ಇದೆ ಅಂದ್ರೆ ಒಂದ್ ಕಾಲಲ್ಲಿ ಚಪ್ಪಲಿ ಹಾಕೊಂಡು ಒಂದ್ ಕಾಲಲ್ಲಿ ಹಿಂಗ್ ಅನ್ಬೇಕು. ಹೌದು. ಎರಡೂ ಕಡೆ ಆಗ್ತಾ ಇದೆಯಪ್ಪ ಅಂದ್ರೆ ಎರಡು ಹಾಕೊಂಡು ನಾವ್ ಹಿಂಗ್ ಮಾಡ್ಬೇಕು. ಕರೆಕ್ಟಾ ನೋಡಿದ್ಯಪ್ಪ? ಕರೆಕ್ಟ್. ಅದ್ರ ಅವ್ರು ಹೇಳ್ಕೊಡ್ಬೇಕು. ಇನ್ನು ನಿಮ್ ಮಾವ ಅಂತ ಹೇಳ್ಕೊಡಕ್ಕಲ್ವಾ ಅಣ್ಣ? ಅದೊಂದು ಸತಿ ಪ್ರಾಕ್ಟೀಸ್ ಮಾಡಿ ಏನಾದ್ರು ಅವ್ರು ಹೇಳ್ಕೊಡ್ತೋಸಿ. ಈಗ ಎಡಗಡೆ ಭೂಮಿ ಅಲ್ಲಾಡ್ತಿದೆ, ಏನ್ ಮಾಡ್ಬೇಕು? ಎಡಗಡೆ ಭೂಮಿ ಅಲ್ಲಾಡ್ತಿದೆ. ಇರ್ಲಿ. ಈಗ ಜಾಸ್ತಿ ಬೇರೆ ಕಡೆ ತುಂಬಾ ಅಲ್ಲಾಡಕ್ಕೆ ಮಣ್ಣು ಹಾರಕ್ ಶುರು ಆಯ್ತು ಅಂದ್ರೆ ಓಡೋಗ್ಬೇಕು. ಇಲ್ಲ ಓಡೋಗ್ಬಾರ್ದು. ಹಿಂಗ್ ಮುಚ್ಕೊಂಡ್ ಕೂತ್ಕೊಂಡ್ಬೇಕು ಹಿಂಗೆ. ಈಗ ನಿಮ್ಗೆ ಕಾಲು ಮುಳ್ಳುಗಳು ಚುಸ್ತಂಗಿದ್ದು ಕಾಪಾಡುತ್ತಾನೆ. ಹಂಗೆ ಗಾಳಿ ಬಂದ ಕಾಪಾಡಲ್ಲ ಅದು. ಅಲ್ಲ ಸರ್, ನೀವ್ ಹಾಕೊಂಡಿದ್ದೀರಾ? ಇದು ಶೂಸ್ ಸರ್, ಇದು ನಮ್ದು. ಅಲ್ಲ, ನೀವ್ ಹಾಕೋಬಹುದು, ನಾವ್ ಹಾಕೊಂಡ್ರೆ ಯಾವ ನ್ಯಾಯ ಸರ್? ನೀವು ಕಾನೂನು ಮಾಡೋರಿಗೆಲ್ಲ ಕೇಳ್ಕೋಬಾರ್ದು. ಫೈನು. ಅಲ್ಲ, ನೀವು ಮಾತ್ರ ಹಾಕೋಬಹುದು, ನಾವು ಹಳ್ಳಿಯವ್ರು ಹಾಕೊಳಂಗಿಲ್ಲ. ಹುಡುಗ ಮಾತ್ರ ಫೈನ್ ಹಾಕ್ತೀನಿ. ಅದೇ ಮಾಮ, ಏನ್ ನಿಲ್ಸ್ಬೇಕಂತ ಹೇಳಿ ನೀವು ಉಲ್ಟಾ ಕ್ವಶನ್ ಕೇಳ್ತಾರಾ? ನೀವು ಫೈನ್ ಏನ್ ಹೆಸರು ನಿಮ್ದು? ನೋಡಿ ಸರ್, ನೋಡಿ ಮೆಲ್ಗೆ ಮಾಮ. ನೋಡಿ ಬೆಳಗ್ಗೆ ಪಾರ್ಟಿ ಇತ್ತು ಸರ್. ನೋಡಿ ಸರ್, ಇದು ಹೊಡೀರಿ ಸರ್. ಅದೆಲ್ಲ ಕಾನೂನು ಕೇಳಲ್ಲ ರೀ. ಫೈನ್ ಕಟ್ರಿ. ಕಟ್ಟಲ್ಲ ಮಾಮ, ಕಟ್ಟಲ್ವಾ? ಕಟ್ಟಲ್ಲ. ಜೀಪಲ್ಲಿ ಎಷ್ಟೊತ್ತಿ ಹತ್ತೋಗಿಲ್ಲ ನಾನು ನಮ್ಮ ಮಾವ. ಅಷ್ಟೇ. ಇಲ್ಲಿ ಒಬ್ರು ವಿಡಿಯೋ ಕಾಲ್ ಮಾಡ್ಕೊಳ್ಳಿ. ಮಾವ ಮತ್ತೆ ಇವ್ರು ಸೇರ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಮಾತಾಡ್ತಾವ್ರೆ ಸರ್. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳಿಸಿ. ನೀವು ಪೊಲೀಸ್ ಇದ್ದಿದ್ದ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಿದ್ದು. ಹೌದಾ? ಯಾರು ಅನ್ಕೊಂಡಿದ್ದೀರಾ? ಡಿಪಾರ್ಟ್ಮೆಂಟ್ ಅವ್ರು ನೀವು? ಮಂಗಳೂರು ಹೇಳ್ಬಾರ್ದ ಮೊದ್ಲೇ ನೀನ್? ಮತ್ತೆ ಸುಮ್ನೆ ಜೀಪ್ ಕರ್ಸ್ಬಿಟ್ಟೆ. ಈಗ ಅವ್ರದ್ದು ಜೀಪ್ ಇದೆ ಸರ್. ಹೌದಾ? ಗವರ್ಮೆಂಟ್ ಅಲ್ಲಿ ರಿಟೈರ್ಡ್ ಆದ್ರು ಜೀಪ್ ಇವಾಗ್ಲೂ ಇಟ್ಕೊಂಡಿದ್ದಾರೆ, ನೆನಪಕ್ ಬೇಕು ಅಂತ. ಹೌದಣ್ಣ? ಏನ್ ಹೆಸರು? ಮಂಚಯ್ಯ ಅಂತ ಇವ್ರು ಹಳೆ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆದ್ರು. ಯಾಕೆ ಹೆಸರು ಬಂತ ಗೊತ್ತಾ? ಮಂಚ ಮಲ್ಕೋತಾ ಇದ್ರ? ಸರ್, ಮನೆಗೆ ಬರ್ತಾ ಇರ್ಲಿಲ್ಲ. 24 hours ಡ್ಯೂಟಿ ಅಲ್ಲ, ಮಂಚ ಹಾಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಕಾರ್ ಐತಾನೆ. ಎದುರುಗಡೆ ಕಾರ್ ಐತಲ್ಲ, ಅದ್ರಲ್ಲಿ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಪ್ರೋಗ್ರಾಮ್ ಅಣ್ಣ. 1, 2, 3, 4 Bakra feel the rhythm, screw your mind, take the baby, come on Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಅಣ್ಣಂಗೆ. ಸುಳ್ಳು ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅಂತ, ಅದಕ್ಕೆ ನಿಜಾನ? ಅಯ್ಯೋ, ನೋಡ್ದೇನಪ್ಪ ಹೆಂಗೆ ನಾವು ಹೇಳಿದ್ದೆಲ್ಲ ನಿಜ ಆಗ್ಬಿಟ್ಟೈತೆ. ಯಾಕೆ? ಓಕೆ ಅಣ್ಣ, ಯಾಕೆ ಮಾಡಿದ್ವಿ ಅಂದ್ರೆ ಇದು ಮರಗಳು ಗಿಡಗಳನ್ನ ಬೆಳೆಸ್ಬೇಕು, ಕರೆಕ್ಟ್ ಅಲ್ವಾ? ಎಲ್ಲ ಮರಗಳು ಕಡಿತಾರೆ, ರೋಡ್ಗೋಸ್ಕರ ಇದೆಲ್ಲ ಮಾಡ್ತಾರೆ. ಸೊ ಹಿಂಗ್ ಮಾಡಿದ್ರೆ ಭೂಕಂಪನೂ ಆಗತ್ತೆ, ಮಳೆನೂ ಆಗಲ್ಲ, ಏನೂ ಆಗಲ್ಲ, ಕರೆಕ್ಟ್ ಅಲ್ವಾ? ರೈತರಿಗೆ ತೊಂದರೆ ಆಗತ್ತೆ, ಕರೆಕ್ಟ್ ಅಲ್ವಾ? ಹಿಂಗಾಗಿ ನಾವು ಮರಗಳು ಗಿಡಗಳನ್ನ ಬೆಳೆಸ್ಬೇಕು.